ಸರ್, ಈಗ ಅಲ್ಲಿ ಬೆಳಗಾವಿ ಶ್ರೀರಾಮ್ ಸೇನೆ ಅವ್ರನ್ನ ಕಟ್ಟಾಕಿ ಹೊಡೆದಿರೋ ಅಂತ ಘಟನೆ ಆಗಿದೆ. ಬಿಜೆಪಿ ಅವರು ಅದಕ್ಕೆ ಮಾಡ್ತಾ ಇದ್ದಾರೆ ಸರ್. ಅವ್ರೇನೋ ತಡಿಯಕ್ಕೆ ಹೋಗಿದ್ರಂತೆ. ಪೊಲೀಸ್ ನೈತಿಕ ನಾವು ಪದೇ ಪದೇ ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಯಾರು ಕಾನೂನನ್ನು ಕೈಗೆತ್ಕೋಬೇಡಿ. ನಿಮಗೇನಾದರೂ ಅಂಥ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳೇನಾದರೂ ಕಂಡು ಬಂದಲ್ಲಿ ಪೊಲೀಸರಿಗೆ ತಿಳಿಸಿ, ಅವ್ರು ಮಾಡ್ತಾರೆ, ಅವ್ರ ಕೆಲಸನೇ ಅದಲ್ವಾ. ನೀವ್ಯಾಕೆ ಆ ಕೆಲಸ ಮಾಡಕ್ಕೆ ಹೋಗ್ತೀರಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಯಾರು ಆ ರೀತಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಾನು ಹೇಳಿದ್ದೇನೆ, ಹೇಟ್ ಸ್ಪೀಚ್ಗಳು ಅಥವಾ ಈ ರೀತಿ ನೈತಿಕ ಪೊಲೀಸ್ಗಿರಿ ಮಾಡೋದು ಇದೆಲ್ಲ ಮಾಡಬೇಡಿ. ಯಾರೇ ಮಾಡಲಿ, ನಾವು ಇಂಥವ್ರೆ ಮಾಡ್ತಾರೆ ಅಂಥವ್ರೆ ಮಾಡ್ತಾರೆ ಅಂತಲ್ಲ, ಯಾರೇ ಮಾಡಿದರೂ ಕೂಡ ಅದು ಸರಿ ಇಲ್ಲ. ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಹಾಗಂತ ಸರ್ ಅವ್ರು ಮರ ಕಟ್ಟ ಹಾಕ್ಬಿಟ್ಟು ಅಮಾನವೀಯವಾಗಿ ಯಾರು ಮಾಡಿದ್ದಾರೆ? ದಳ್ಳಾಳಿಗಳು ಸರ್, ಗೊತ್ತಿಲ್ಲ, ವಿಚಾರಿಸ್ತೀವಿ, ಮಾಹಿತಿ ಅಂತ ನಮ್ಮ ಮಾಹಿತಿ ತಗೊಳ್ತೀವಿ. ಸರ್, ಈಗ RSS ಸರಕಾರ್ಯವಾಹಕ ದತ್ತಾತ್ರೇಯ ಹೊಸಬಾಳೆ ವಿರುದ್ಧ ಕಾಂಗ್ರೆಸ್ ಮುಖಂಡರುಗಳು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಗ್ರೌಂಡ್ ಪೊಲೀಸ್ ಸ್ಟೇಷನ್ ನಲ್ಲಿ. ಮುಂದೆ ಏನಾದ್ರು ಕಾನೂನು ಪ್ರಕ್ರಿಯೆ ಯಾವ ರೀತಿ ಸಾಗ್ಬೋದು ಅಥವಾ ಏನಾದ್ರು ಅವರು ಎಕ್ಸಾಮಿನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ನಲ್ಲಿ. ಅದು ಕಾನೂನಿಗೆ ವಿರುದ್ಧವಾಗಿದೆಯಾ, ಅದ್ರ ಮೇಲೆ FIR ಮಾಡಬೇಕಾ, ರಿಜಿಸ್ಟರ್ ಮಾಡಬೇಕಾ ಇಲ್ವಾ ಅನ್ನೋದನ್ನ ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಒಂದು ವೇಳೆ ಅದು ಕಾನೂನು ಬಾಹಿರವಾಗಿದೆ ಅಂದರೆ FIR ಮಾಡ್ತಾರೆ, ಇಲ್ಲ ಅಂದರೆ ಮಾಡೋದಿಲ್ಲ. ಆ ಹೇಳಿಕೆನ ಯಾವ ರೀತಿ ನೋಡ್ತೀರಾ ಸರ್ ನೀವು? ಗೊತ್ತಿಲ್ಲ, ನಾನು ನೋಡೋದಲ್ಲ, ಕಾನೂನು ನೋಡುತ್ತೆ. ಸರ್, ಈ ಕೆಚ್ಚಲ್ ಕೊಯ್ಯೋ ಪ್ರಕರಣಗಳು ಪದೇ ಪದೇ ನಡೀತಾ ಇದೆ ನಿಮ್ಮ ಸರ್ಕಾರದಲ್ಲಿ. ಶಿವಮೊಗ್ಗದಲ್ಲಿ ಕೂಡ ಯಾಕೆ ನೋಡಿ, ನಮ್ಮ ಸರ್ಕಾರ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಸಮಾಜದಲ್ಲಿ ಇಂಥ ಘಟನೆ ನಡೆದಾಗ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಹಿಂದೆ ಅಲ್ಲಿ ಬೇರೆ ಬೇರೆ ದೇಶಗಳ ರಾಜ್ಯದಲ್ಲೆಲ್ಲ ಬೇರೆ ಬೇರೆ ಇನ್ಸಿಡೆಂಟ್ಗಳು ಅದೇ ಥರ ಆಗಿದ್ದಾವೆ. ಆದರೆ ಅದು ಕಾನೂನಿನ ಪ್ರಕಾರ ಸರಿ ಇಲ್ಲ ಅಂತ ಅಂದಮೇಲೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ಅದನ್ನು ಮಾಡಿದ್ದಾರೆ ಅವ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಇಲ್ಲ, ಮೂರ್ನಾಲ್ಕು ಬಿಲ್ಗಳಿದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹೇಟ್ ಸ್ಪೀಚ್ ಇರ್ಬೋದು, ಫ್ಯಾಕ್ಟ್ ಚೆಕ್ ಇರ್ಬೋದು, ಅವೆಲ್ಲ ತರ್ತಾ ಇದ್ದೀವಿ. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್, ಈ ಥರದ್ದೆಲ್ಲ ಕಾನೂನುಗಳು ಕೆಲವೆಲ್ಲ ಸಪ್ಲಿಮೆಂಟಿಂಗ್ ದಿ ಎಕ್ಸಿಸ್ಟಿಂಗ್ ಲಾಸ್ ಅದನ್ನು ಮಾಡ್ತೀವಿ. ಪೊಲೀಸರ ಟಾಪಿಕ್ ಎಲ್ಲ ಚೇಂಜ್ ಆಯ್ತು ಸರ್, ಅದಕ್ಕೆ ಪ್ರೊಸೀಜರ್ ಆಗಬೇಕಲ್ಲ. ಆಯ್ಕೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ನಾನು, DG ಅವರು ಎಲ್ಲರೂ ಕೂಡ ಅಲ್ಲಿ ಆಯ್ಕೆ ಮಾಡಿದ್ದೀವಿ. ಅದನ್ನು ಕಾನೂನಿನ ಪ್ರಕಾರ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೊಂದು ಪದ್ಧತಿ ಇದೆ. ಡ್ರೆಸ್ಸು, ಕ್ಯಾಪು, ಅದು ಇದೆಲ್ಲ ಬದಲಾಯಿಸ್ಬೇಕಾದ್ರೆ ಅಥವಾ ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆಲ್ಲ ಒಂದು ಪದ್ಧತಿ ಇದೆ, ಅದು ಮಾಡ್ತೀವಿ.